ನಾನು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿಲ್ಲ. ಸಿದ್ದರಾಮಯ್ಯ ಗರಂ ಆದ ಬೆನ್ನಲ್ಲೇ ಶಾಸಕ ಅಜಯ್ ಸಿಂಗ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ವಿಚಾರ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಜಯ್ ಸಿಂಗ್ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಅದು ವ್ಯಾಪಕ ಆಕ್ರೋಶ ಕೂಡ ಕಾರಣ ಆಗಿತ್ತು. ಅದು ಸಿದ್ದರಾಮಯ್ಯ ಅವರಿಗೆ ಅವರು ಗರಂ ಆಗಿದ್ರು. ಅದರ ಬೆನ್ನಲ್ಲೇನೆ ಈಗ ಶಾಸಕ ಅಜಯ್ ಸಿಂಗ್ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಮಾತನಾಡಿದ್ದೀನಿ ಅಷ್ಟೇ, ಸಿಎಂ ಬದಲಾವಣೆ ವಿಚಾರವಾಗಿ ನಾನು ಮಾತಾಡಿಲ್ಲ ಅಂತ ಕಲಬುರಗಿಯಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಅಜಯ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಬರುವ ಒಂದೆರಡು ತಿಂಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಾನು ಹೇಳಿದ್ದೀನಿ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಆಗತ್ತೆ ಅಂತ ಹೇಳಿದ್ದೀನಿ. ಅಧಿಕಾರ ಹಂಚಿಕೆ ಬಗ್ಗೆ ನಾನು ಮಾತನಾಡಿಲ್ಲ ಅಂತ ಅಜಯ್ ಸಿಂಗ್ ಅವರು ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ವಿಚಾರ ಕೆಲ ದಿನಗಳಿಂದ ಸಾಕಷ್ಟು ಸದ್ದು ಮಾಡ್ತಿರುವಂಥದ್ದು. ಇಂದು ಜೇವರ್ಗಿಯ ಶಾಸಕ ಅಜಯ್ ಸಿಂಗ್ ಅವರು ನೀಡಿದಂಥ ಅದೊಂದು ಹೇಳಿಕೆ ಇದೀಗ ಸಾಕಷ್ಟು ಗೊಂದಲಕ್ಕೆ ಎಡು ಮಾಡಿರುವಂಥದ್ದು. ಇಂದು ಸದ್ಯ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಶಾಸಕ ಅಜಯ್ ಸಿಂಗ್ ಇದ್ದಾರೆ. ಅವರ ಹೇಳಿಕೆ ಏನಾಗಿತ್ತು, ಅವರ ಸ್ಪಷ್ಟೀಕರಣ ಏನೋ ಒಂದು ಕುರಿತು ಸ್ವತಃ ಅವರಿಂದಲೇ ಕೇಳಿಕೊಳ್ಳೋಣ. ಸರಿ, ಇವತ್ತು ನೀವು ಬೆಂಗಳೂರಲ್ಲಿ ನೀಡಿದಂಥ ಒಂದು ಹೇಳಿಕೆ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿರುವಂಥದ್ದು. ಸಿಎಂ ಬದಲಾವಣೆ ಯಾವಾಗ ಆಗ್ತಾರೆ ಸರ್? ನಾನು ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿಲ್ಲ. ನಾನು ನಮ್ಮ ಎಲ್ಲ ಪತ್ರಕರ್ತರ ಮಿತ್ರರು ಕೇಳಿದ್ರು ಈ ಒಂದು ಕ್ಯಾಬಿನೆಟ್ ರೀಶಫಲ್ ಯಾವಾಗ ಆಗ್ಬೋದು ಅಂತ ಕೇಳಿದ್ರು. ನಾನೇನು ಅಂದ್ಕೊಂಡಿದ್ದೀನಿ ಡಿಸೆಂಬರ್ ಅಧಿವೇಶನ ಆದ ನಂತರ ಇಲ್ಲಾಂದರೆ ಜನವರಿ ಫೆಬ್ರವರಿಲಿ ಆಗ್ಬೋದು ಅಂತ ನಾನು ಹೇಳಿದ ಮಾತು. ಬೇರೆ ವಿಷಯಕ್ಕೆ ನಾನು ಕ್ಯಾಬಿನೆಟ್ ರೀಶಫಲ್ ಬಿಟ್ಟರೆ ಈ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರದ್ದು ಬದಲಾವಣೆ ಆಗಲಿ ಇನ್ನೋ ವಿಷಯ ಆಗಲಿ ನಾನು ಮಾತಾಡೋಕ್ಕೆ ಹೋಗಿಲ್ಲ ಸರ್. ಸದ್ಯ ಈಗ ಟಿಫನ್ ಮೀಟಿಂಗ್ ಕೂಡ ಆಯಿತು, ಮೊನ್ನೆ CM DCM ಅವ್ರದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್. ನಾಳೆ ಕೂಡ ಒಂದು ಮೀಟಿಂಗ್ ಕರೆದಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಏನು ನಿರ್ಧಾರ ಕೈಗೊಳ್ಬೋದು? ಅವರು ಇಬ್ಬರೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದು ಏನು ಪಕ್ಷಕ್ಕೆ ಅವಶ್ಯಕತೆ ಇದೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾವು ಬೇರೆ ಮಾತಾಡೋದು ಅವಶ್ಯಕತೆ ಇಲ್ಲ. ನಾವೇನು ಮಾತಾಡೋದು ಅದ್ರ ಬಗ್ಗೆ ಅವಶ್ಯಕತೆಯೇ ಇಲ್ಲ. ಈಗ CM ಸಿದ್ದರಾಮಯ್ಯ ಅವರಿಗೆ ನೀವು ತುಂಬ ಆಪ್ತರು. ಇವತ್ತು ನಿಮ್ಮ ಒಂದು ಹೇಳಿಕೆಯಿಂದ ಅವರೇ ಸ್ವತಃ ಗರಂ ಆಗಿರುವಂಥದ್ದು. ಇದ್ರ ಬಗ್ಗೆ ಯಾರಾದರೆ ಹೋಗಿ ಈ ಥರ ಒಂದು ವಿಶ್ವಾಸ ಒಂದು ಮಾತು ಹೇಳಿದಾಗ ಸಹಜವಾಗಿ ಅವ್ರಿಗೆ ನೋವಾಗ್ತದೆ, ಹೇಳ್ತಾರೆ. ಅದರಲ್ಲಿ ಎರಡು ಮಾತು ನಾನು ಹೇಳೇ ಇಲ್ವಲ್ಲ, ಪ್ರಶ್ನೆನೇ ಬರಲ್ಲ. ಓಕೆ, ಈಗ ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಯಾವಾಗ ಆಗ್ಬೋದು ಸರ್? ಈಗ ಯಾವಾಗ ಮಾಡ್ತಾರೆ ಅಂತ ಹೈಕಮಾಂಡ್ ಮತ್ತು ನಮ್ಮ ಪಕ್ಷದ ವರಿಷ್ಠರು ಡಿಸೈಡ್ ಮಾಡ್ತಾರೆ. ನಾನು ಆಕಾಂಕ್ಷಿ ಇದ್ದೀನಿ. ಈ ಬಾರಿ ಒಂದು ಅವಕಾಶ ಮಾಡಿಕೊಡ್ತಾರಂತ ಒಂದು ವಿಶ್ವಾಸ ಇದೆ. ಕೊನೆಯದಾಗಿ CM ಬದಲಾವಣೆ ಬಗ್ಗೆ ನಿಮ್ಮ ನಿಲುವು ಏನು ಸರ್? ಅಂದರೆ ನಿಮ್ಮ ಸ್ಪಷ್ಟೀಕರಣ ಯಾರಿಗೇನು ಮಾತಾಡೋದು ಅವಶ್ಯಕತೆಯೇ ಇಲ್ಲ. ಎಲ್ಲರೂ CM ಅವರು ಮತ್ತು DCM ಅವರು ನಾವು ಒಂದಾಗಿದ್ದೀವಿ, ಜೊತೆಯಾಗಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದಾಗ ಮತ್ತೆ ಮುಗೀತಲ್ಲ, ಈ ವಿಷಯ ಬಗ್ಗೆ ಮಾತಾಡೋದು ಅವಶ್ಯಕತೆಯೇ ಇಲ್ಲ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಾಸಕ ಅಜಯ್ ಸಿಂಗ್ ಅವರ ಮಾತಾಗಿರುವಂಥದ್ದು. ನಾನು CM ಬದಲಾವಣೆ ಬಗ್ಗೆ ಮಾತಾಡಿಲ್ಲ, ನಾನು ಮಾತಾಡಿದ್ದು ಕ್ಯಾಬಿನೆಟ್ ರಿಷಬಲ್ ಬಗ್ಗೆ ಮಾತ್ರ ಎನ್ನುವಂಥ ಸ್ಪಷ್ಟೀಕರಣವನ್ನು ಅವರು ನೀಡಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.